ಆತ್ಮವಿಚಾರ 74 ನಾನೆಂಬ ಆಲೋಚನೆಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಆತ್ಮವಿಚಾರದ ಅಭ್ಯಾಸ. ಸೆಲ್ಫ್ ಇನ್ಕ್ವೈರಿ 74 ಅಂಡರ್ಸ್ಟ್ಯಾಂಡಿಂಗ್ ದಿ ಐ ಥಾಟ್ ಅಂಡ್ ದಿ ಪ್ರಾಕ್ಟೀಸ್ ಆಫ್ ಸೆಲ್ಫ್ ಇನ್ಕ್ವೈರಿ. बुद्धं शरणं गच्छामि, धर्मं शरणं गच्छामि, संघं शरणं गच्छामि. ಬೆನ್ನೆಲುಬು ಕುತ್ತಿಗೆ ನೇರವಾಗಿದ್ದು ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಎಲ್ಲವೂ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ನೀವು ಎಲ್ಲದರ ಸಾಕ್ಷಿಯಾಗಿದ್ದೀರಿ ಎಂಬ ಅರಿವು ಸದಾ ಬೆಳಗುತ್ತಲಿರಲಿ. ಲೆಟ್ ದಿ ಸ್ಪೈನ್ ಅಂಡ್ ನೆಕ್ ಬಿ ಸ್ಟ್ರೈಟ್ ಅಂಡ್ ಕ್ಲೋಸ್ ಯುವರ್ ಐಸ್. Let the awareness that you are the witness of everything shine ever bright as everything comes into your attention. ಉಸಿರನ್ನು ಗಮನಿಸಿ. ಉಸಿರಿನ ಚಲನೆಯನ್ನು ಗಮನಿಸುತ್ತಾ ನೀವು ಅದರಂತೆ ಚಲಿಸುವವರಲ್ಲ ಎಂಬ ಸತ್ಯವನ್ನು ಅನುಭವಿಸಿ, ಫೀಲ್ ಮಾಡಿ. Observe the breath. Observe the movement of the breath and feel the truth that you are not moving like breath. Experience the truth that I am not moving like the breath. I am still. Feel this truth. ಉಸಿರಿನಂತೆ ನಾನು ಚಲಿಸುವವನಲ್ಲ, ನಾನು ನಿಶ್ಚಲ. I am not moving like the breath. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. ಐ ಆಮ್ ಸ್ಟಿಲ್. ಈಗ ತೋರುವ ಭೌತಿಕ ದೇಹವನ್ನು ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹಕ್ಕೆ ಸಾಕ್ಷಿಯಾದ ನನಗೆ ದೇಹವು ತದ್ವಿರುದ್ಧವಾಗಿದ್ದು ಅನಿತ್ಯವಾಗಿದೆ, ಕ್ಷಣಿಕವಾಗಿದೆ, ಅನಾತ್ಮವಾಗಿದೆ. ದೇಹವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ, ಶಾಶ್ವತನಿದ್ದೇನೆ, ಆತ್ಮಸ್ವರೂಪನಿದ್ದೇನೆ. Now, observe the physical body that appears from top to bottom, from bottom to top, top to bottom, bottom to top. The body that I am witnessing is opposite to me as it is impermanent, momentary and not self, anatma. However, being the observer of the body, I am permanent, eternal and Atma.
ತೋರುವ ದೇಹ ಅನಿತ್ಯ, ನಾನು ನಿತ್ಯ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. The body is impermanent. I am eternal. I am beyond the impermanent body. Feel that I am beyond the body. 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 ತೋರುವ ದೇಹ ಕ್ಷಣಿಕ, ನಾನು ಶಾಶ್ವತ. ನಶ್ವರವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ಬಾಡಿ ಈಸ್ ಟ್ರಾನ್ಸಿಯೆಂಟ್. I am everlasting. I am beyond the transient body. Feel deeply that I am beyond the body. 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 ದೇಹ ಅನಾತ್ಮ, ನಾನು ಆತ್ಮಸ್ವರೂಪ. ದೇಹವನ್ನು ಬೆಳಗುವ ನಾನು ಅನಿತ್ಯವಾದ ದೇಹವನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಆತ್ಮ. It is Anatma. I am Atma. Being the illuminator of the body, I am beyond the body. I am beyond the body. I am beyond the body. Intensely feel that I am beyond the body. I am beyond the body. I am beyond the body. ತೋರುವ ದೇಹ ಅನಿತ್ಯ. ದಿ ವಿಸಿಬಲ್ ಬಾಡಿ ಈಸ್ ಇಂಪರ್ಮನೆಂಟ್. ತೋರುವ ದೇಹ ಕ್ಷಣಿಕ. ದಿ ವಿಸಿಬಲ್ ಬಾಡಿ ಈಸ್ ಟ್ರಾನ್ಸಿಯೆಂಟ್. ತೋರುವ ದೇಹ ಅನಾತ್ಮ. The visible body is not Atma. ತೋರುವ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಫೀಲ್ ದಟ್ ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ಮನಸ್ಸಿನ ಪ್ರತಿಯೊಂದು ಅಡಕಗಳಿಗೆ ಜೋಡಿಸಿಕೊಂಡು ದೇಹದ ಮೇಲೆ ತೋರಿಬರುವ ಸಂವೇದನೆಗಳನ್ನು ರಾಗದ್ವೇಷರಹಿತರಾಗಿ ತಟಸ್ಥ ಭಾವದಿಂದ, ನಿರ್ಲಿಪ್ತ ಭಾವದಿಂದ ಜಾಗೃತರಾಗಿದ್ದು ಸುಮ್ಮನೆ ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ.
ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹದ ಮೇಲೆ ತೋರಿಬರುವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಅನಿತ್ಯವಾದ ಸಂವೇದನೆಗಳನ್ನು ಮತ್ತು ತನ್ಮೂಲಕ ಮನದ ಎಲ್ಲ ಅಡಕಗಳನ್ನು ನಾನು ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. Now observe the sensations that are connected to the negativities of the mind from top to bottom and bottom to top. From top to bottom, bottom to top, top to bottom, bottom to top. Observe the impermanent sensations silently, without raga and dvesha, and with a neutral and a detached feeling. Scan the body and the sensations and understand the sensations appearing on the body are not me, are not mine. I am beyond the sensations. I am beyond the sensations. I am beyond the sensations, and thereby I am beyond the mind and its every content. I am beyond the sensations, and I am beyond the mind and its every content. I am beyond the sensations, and I am beyond the mind and its every content. ದೇಹವನ್ನು ಮತ್ತು ದೇಹದ ಮೇಲೆ ಮನದ ವಿಕಾರಗಳು ಚಿಮ್ಮಿಸುವ ಸಂವೇದನೆಗಳನ್ನು ಮೀರಿ ಇದ್ದೇನೆ ಎಂಬ ಸತ್ಯದ ಅನುಭವದಲ್ಲಿ ನಿಂತು ಸದ್ಗುರು ರಮಣರು ಬೋಧಿಸಿದ ಆತ್ಮವಿಚಾರವನ್ನು ಅನುಭವ ಮಟ್ಟದಲ್ಲಿ ಅರಿಯುತ್ತಾ ಸಾಧನೆಯನ್ನು ಮುಂದುವರಿಸಿ. Continue your practice on the basis of this truth by constantly feeling that you are beyond the body and the sensations that arise on the body due to the negativities of the mind, and follow the instructions bestowed on you by Sadguru Ramana Maharshi and realize the self that you are at the experiential level. ತೋರುವ ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ ಎಂಬುವ ಅನುಭವ ಸಾಧನೆಯಾದ್ಯಂತ ಬೆಳಗುತ್ತಲಿರಲಿ. Throughout the practice, henceforth, feel that I am beyond the body and beyond the mind. ನಾನು ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ. I am beyond the body and the mind. ದೇಹ ಮತ್ತು ಮನಸ್ಸನ್ನು ನಾನು ಮೀರಿ ಇದ್ದೇನೆ. I am beyond the body and the mind. ಮೀರಿ ಇದ್ದೇನೆ. I am beyond. ಮೀರಿ ಇದ್ದೇನೆ. I am beyond. ಮೀರಿ ಇದ್ದೇನೆ. I am beyond. ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ
विततिमिरं ज्योतिर्मयं शाश्वतं स्थानं प्राप्य विराजते विनमताम् अज्ञानमुन्मूलयन् पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरवे शोकस्य हन्त्रे नमः। ॐ शान्तिः शान्तिः शान्तिः। ನಿದ್ರೆಯಿಂದ ಮನಸ್ಸು ಎಚ್ಚರಾದಾಗ ಮೊದಲು ಮೂಡುವುದು ಅಹಂ ನಾನು ಎಂಬ ಆಲೋಚನೆ. ಆಳವಾದ ನಿದ್ರೆಯಲ್ಲಿ ಅಹಂಕಾರ ಮತ್ತು ಜಗತ್ತು ಇರುವುದಿಲ್ಲವಾದರೂ ನಿಜವಾದ ಆತ್ಮವಾದ ನಾನು ಮಾತ್ರ ಹಾಗೆಯೇ ಇರುತ್ತದೆ. ಎಚ್ಚರ ಪ್ರಾರಂಭವಾದಾಗ ನಾನು ಎಂಬ ಅಹಂಕಾರದ ಆಲೋಚನೆ ಉದಯಿಸುತ್ತದೆ ಮತ್ತು ಅದರಿಂದ ಇತರ ಎಲ್ಲ ಆಲೋಚನೆಗಳು ಮೈದೋರುತ್ತವೆ. ದಿ ಈಗೋ ಐ ಥಾಟ್ is the first to arise when the mind wakes from sleep. In deep sleep, there is no ego or world, yet your true self, the Supreme I, remains. When waking begins, the ego I thought appears, and from it all other thoughts follow. ಅಹಂ ನಾನು ಎಂಬ ಆಲೋಚನೆ ಮನಸ್ಸಿನ, ಸ್ವಾಭಿಮಾನದ ಮತ್ತು ಪ್ರಪಂಚದ ಮೂಲವಾಗಿದೆ. ಅದು ಸೂಕ್ಷ್ಮ ಹೃದಯದಲ್ಲಿ ಉದ್ಭವಿಸಿ ದೇಹ ಮನಗಳನ್ನು ತಾನೆಂದು ತಪ್ಪಾಗಿ ಗುರುತಿಸಿಕೊಂಡು ಅವುಗಳ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿಕೊಂಡು ತನಗೆ ಬೇಕಾದಂತೆ ತೋರಿಕೆಯ ಜಗತ್ತನ್ನು ನಿರ್ಮಿಸಿಕೊಳ್ಳುತ್ತದೆ. ಅಹಂಕಾರದ ಈ ನಾನು ನನ್ನದೆಂಬ ಆಲೋಚನೆಗಳನ್ನು ಪ್ರಕ್ಷೇಪಿಸುವ ಪರದೆಯಂತೆ ಕಾರ್ಯನಿರ್ವಹಿಸುತ್ತದೆ. ದಿ ಈಗೋ ಐ ಥಾಟ್ ಈಸ್ ದಿ ರೂಟ್ ಆಫ್ ದಿ ಮೈಂಡ್, ದಿ ಸೆಲ್ಫ್ ಇಮೇಜ್ ಅಂಡ್ ದಿ ವರ್ಲ್ಡ್. It arises in the subtle heart and falsely identifies and claims the body and the mind as I, and builds a false and illusory world around it. The ego I thought acts like a screen on which all thoughts of me and mine are projected. ನಿಜವಾದ ಸ್ವಯಂ ಅಥವಾ ನಾನು ಎಂದು ಕರೆಸಿಕೊಳ್ಳುವ ನೀವು ಅಹಂಕಾರದ ನಾನುವೆಂಬ ಆಲೋಚನೆಯೊಳಗೆ ಗುರುತಿಸಿಕೊಂಡು ಅದಕ್ಕೆ ಗಮನವನ್ನು ಕೊಟ್ಟಿದ್ದೇ ಆದಲ್ಲಿ ಅದು ನಿಮ್ಮಿಂದ ತನಗೆ ಬೇಕಾದಷ್ಟು ಅಗಾಧ ಪ್ರಮಾಣದ ಶಕ್ತಿಯನ್ನು ಸೆಳೆದು ನಿಮ್ಮನ್ನೇ ಅತಿಕ್ರಮಿಸಿಬಿಡುತ್ತದೆ. ಆದರೆ ಇದಕ್ಕೆ ಬದಲಾಗಿ ಅಹಂಕಾರದ ನಾನುವಿನೊಡನೆ ಗುರುತಿಸಿಕೊಳ್ಳದೆ ಅದರ ಮೂಲದ ಜಾಡು ಹಿಡಿದ ಕ್ಷಣವೇ ಅದು ಕಣ್ಮರೆಯಾಗಿ ಅದು ತನ್ನ ಹಿನ್ನೆಲೆಯಾದ ಆತ್ಮನನ್ನು ಬಹಿರಂಗಪಡಿಸುತ್ತದೆ. If you, the true self or the real I, identify with the ego I thought and pay attention to it, it draws a tremendous amount of power from you and overpowers you. But instead, the moment you do not identify with the egoistic I thought, but trace it back to its origin, it disappears and thereby reveals the self behind it. ನಾನು ಎಂಬ ಪ್ರಪ್ರಥಮ ಆಲೋಚನೆಯಿಂದಲೇ ಇತರ ಎಲ್ಲ ಆಲೋಚನೆಗಳು ಚಲಿಸುತ್ತವೆ. ಆತ್ಮಾವಲೋಕನ ಪ್ರಾರಂಭವಾದಾಗ ಆಲೋಚನೆಗಳು
ಅವುಗಳ ಮೂಲವಾದ ಮೌನದಲ್ಲಿ ಕರಗಿಬಿಡುತ್ತವೆ. ಅಹಂಕಾರ ಸುಳ್ಳೆಂಬುದು ಗೊತ್ತಾದ ಅನಂತರ ಅದರ ವಿರುದ್ಧ ಹೋರಾಡುವ ಅಗತ್ಯವಿರುವುದಿಲ್ಲ, ಏಕೆಂದರೆ ಅದು ಸ್ವಾಭಾವಿಕವಾಗಿಯೇ ಯಾವುದೇ ಪ್ರತಿರೋಧವಿಲ್ಲದೆ ತನ್ನಿಂದ ತಾನೇ ಮಾಯವಾಗುತ್ತದೆ. ದಿ ಐ ಥಾಟ್ sets all other thoughts in motion. When self-inquiry begins, thoughts dissolve into silence, their source. Once the ego is seen as false, there is no need to fight it. It naturally disappears on its own without resistance. ಮನಸ್ಸು ಆಲೋಚನೆಗಳ ಕಂತೆ. ಎಲ್ಲ ಆಲೋಚನೆಗಳ ಬೇರು ಇರುವುದೇ ನಾನೆಂಬ ಅಹಂಕಾರದಲ್ಲಿ. ಈ ಬೇರನ್ನೇ ಕತ್ತರಿಸಿಬಿಟ್ಟರೆ ಇತರ ಎಲ್ಲ ಆಲೋಚನೆಗಳು ತಾವೇ ತಾವಾಗಿ ಕಣ್ಮರೆಯಾಗುತ್ತವೆ. ಆದುದರಿಂದ ಅಹಂಕಾರದ ಬೇರನ್ನೇ ಕತ್ತರಿಸಲು ನಾನು ಯಾರು ಎಂದು ತನಿಖೆ ಮಾಡುತ್ತಾ ಅಹಂಕಾರದ ನಾನುವಿನ ಮೂಲವನ್ನು ಕಂಡುಕೊಂಡಾಗ ಆಗ ಅಲ್ಲಿ ಆತ್ಮ ಒಂದೇ ಉಳಿದು ಬಿಡುತ್ತದೆ. ದಿ ಮೈಂಡ್ ಈಸ್ ಎ ಬಂಡಲ್ ಆಫ್ ಥಾಟ್ಸ್. ದಿ ರೂಟ್ ಆಫ್ ಆಲ್ ಥಾಟ್ಸ್ ಈಸ್ ದಿ ಈಗೋ ಐ ಥಾಟ್. ಇಫ್ ಯು ಕಟ್ ದಿಸ್ ರೂಟ್, all other thoughts vanish on their own. Therefore, to cut the root of ego, inquire into the I by asking, who am I? Find ego's source, and then only the self will remain. ಸ್ವಯಂ ಅಥವಾ ಆತ್ಮವಿಚಾರಣೆ ಚಿಂತನೆಯಲ್ಲ ಅಥವಾ ಮಾನಸಿಕ ವ್ಯಾಯಾಮವಲ್ಲ. ಇದು ಸೂತ್ರವಲ್ಲ, ಗುರಿಯೆಡೆಗೆ ಚಲಿಸುವ ಧ್ಯಾನವೂ ಅಲ್ಲ. ಮನಸ್ಸಿನ ಮೂಲವಾಗಿದ್ದು ಆತ್ಮ ಎಂದು ಕರೆಸಿಕೊಳ್ಳುವ ನಿಜವಾದ ನಾನುವಿನ ಕಡೆಗೆ ಸಾಧಕನನ್ನು ಅಂತರ್ಮುಖಗೊಳಿಸುವ ಒಂದು ವಿಧಾನವೇ ಈ ಸ್ವಯಂ ವಿಚಾರಣೆ. ಇದು ದೇಹವೂ ಅಲ್ಲದ ಮತ್ತು ಮನಸ್ಸೂ ಅಲ್ಲದ, ಆದರೆ ಇವುಗಳಿಗೆ ಹಿನ್ನೆಲೆಯಲ್ಲಿ ಪ್ರಕಾಶಿಸುತ್ತಿರುವ ನಾನು ಎಂಬ ಆತ್ಮಭಾವದ ಮೇಲೆ ಗಮನವನ್ನು ಕೇಂದ್ರೀಕರಿಸುವ ಒಂದು ಅದ್ಭುತ ವಿಧಾನ ಅಷ್ಟೇ. ಸೆಲ್ಫ್ ಇನ್ಕ್ವೈರಿ ಈಸ್ ನಾಟ್ ಥಿಂಕಿಂಗ್ ಆರ್ ಎ ಮೆಂಟಲ್ ಎಕ್ಸಸೈಸ್. ಇಟ್ ಈಸ್ ನಾಟ್ ಎ ಫಾರ್ಮುಲಾ and not a goal-driven meditation. It is turning the mind inward to its source, the self, the real I. Self-inquiry is a wonderful method of focusing attention on the sense of I, which is not the body or the mind, but a pure consciousness behind both. ಆತ್ಮವಿಚಾರಣೆ ಎಂದರೆ ಎಲ್ಲವನ್ನೂ ತಿರಸ್ಕರಿಸಿ ಶುದ್ಧ ಆತ್ಮವಾಗಿಯೇ ಉಳಿಯುವುದು. ನಾನು ಯಾರು ಎಂಬ ಪ್ರಶ್ನೆಯು ಅಹಂಕಾರದ ಬೇರನ್ನೇ ಕತ್ತರಿಸುವ ಒಂದು ಸಾಧನವಾಗಿದೆ. ನಾನು ಎಂದು ಕರೆಸಿಕೊಳ್ಳುವ ಅಹಂಕಾರದ ಸುಳ್ಳುತನವನ್ನು ಸ್ಪಷ್ಟವಾಗಿ ಅರಿತ ಕ್ಷಣವೇ ಅಹಂಕಾರ ಕಣ್ಮರೆಯಾಗುತ್ತದೆ. ಅಹಂಕಾರ ಕಣ್ಮರೆಯಾದ ಕ್ಷಣವೇ ನಿಶ್ಚಲವೂ ಮತ್ತು ಶುದ್ಧವೂ ಆದ ಆತ್ಮ ತಾನೇ ತಾನಾಗಿ ಬೆಳಗುತ್ತದೆ. ಹಾಗಾಗಿ ಆತ್ಮವಿಚಾರಣೆ ಒಂದು ಕ್ರಿಯೆಯಲ್ಲ, ಬದಲಿಗೆ ನಿಮ್ಮ ಶುದ್ಧ ಸ್ವರೂಪದಲ್ಲೇ ಇರುವಂಥದ್ದು. ಸೆಲ್ಫ್ ಇನ್ಕ್ವೈರಿ ಮೀನ್ಸ್ ಟು ರಿನೌನ್ಸ್ ಎವ್ರಿಥಿಂಗ್ and to remain as the pure self. The question, who am I, is the means of cutting off the very root of ego. The moment you clearly realize the falsehood of the ego that calls itself I, ego disappears. The moment ego disappears, the ever still and ever pure self shines forth by itself. So, self-inquiry is not an action. Rather, it is your pure nature, pure being.
ಆಲೋಚನೆಗಳನ್ನು ಪ್ರತಿರೋಧಿಸದಿರಿ, ಅವುಗಳೊಡನೆ ಹೋರಾಡದಿರಿ, ನಿಗ್ರಹಿಸದಿರಿ. ನೀವು ನಿಮ್ಮ ಸ್ವರೂಪದಲ್ಲಿ ಬೇರೂರಿದರೆ ಆಲೋಚನೆಗಳು ಸ್ವಾಭಾವಿಕವಾಗಿ ಮಾಯವಾಗುತ್ತವೆ. ನೀವು ಅವುಗಳೊಂದಿಗೆ ಗುರುತಿಸಿಕೊಂಡು ಅವುಗಳನ್ನು ಅನುಸರಿಸಿದರೆ ಅವು ಬಲಶಾಲಿಯಾಗಿ ಅಭಿವೃದ್ಧಿಯಾಗುತ್ತಾ ಕೊಬ್ಬುತ್ತವೆ ಮತ್ತು ನಿಮ್ಮನ್ನೇ ಅತಿಕ್ರಮಿಸಿ ಅಡಗಿಸಿಬಿಡುತ್ತವೆ. ನಿಮ್ಮನ್ನು ಅತಿಕ್ರಮಿಸುವ ಮೂಲಕ ನೀವು ನಿಜವಾಗಿಯೂ ಯಾರೆಂಬುದನ್ನು ಮರೆಯುವಂತೆ ಒತ್ತಾಯಿಸುತ್ತವೆ. ಆದುದರಿಂದ ಅವು ಹೇಗೆ ಬರುತ್ತವೋ ಹಾಗೇ ಬರಲಿ, ಆದರೆ ಯಾವುದೇ ಕಾರಣಕ್ಕೂ ಅವುಗಳ ಬೆನ್ನಟ್ಟಬೇಡಿ. ಗಮನವು ಪ್ರತಿ ಬಾರಿಯೂ ಹೊರಹೋಗಿ ಅಲೆದಾಡಿದಾಗ ಅದನ್ನು ನಿಧಾನವಾಗಿ ಮತ್ತು ಸಹನೆಯಿಂದ ಹಠ ಹಿಡಿದು ಒಳಮುಖವಾಗಿಸಿ. Do not fight or resist or suppress thoughts. If you stay rooted in your true self, thoughts vanish naturally. If you follow them by identifying with them, they multiply, become very strong, and overwhelm you. By overwhelming, they force you to forget who you really are. Hence, let them rise, but don't chase them. Each time attention turns outward and wanders, gently bring it back inward, patiently and persistently. ಅಭ್ಯಾಸ ಮುಂದುವರೆದಂತೆ ಚಿಂತಕನ ಕಡೆಗೆ ಗಮನಹರಿಸಿ, ಯಾರು ಚಿಂತಿಸುತ್ತಿದ್ದಾರೆ ಅಥವಾ ಈ ಆಲೋಚನೆ ಯಾರಿಗೆ ಹುಟ್ಟಿಕೊಂಡಿದೆ ಎಂದು ಕೇಳಿಕೊಳ್ಳಿ. ಇದು ಬಲವಂತದಿಂದ ಮಾಡುವ ಪ್ರಯತ್ನವಲ್ಲ, ಬದಲಿಗೆ ಇದು ಸ್ಥಿರವಾಗಿಸಿಕೊಳ್ಳುವ ಗಮನ, ಅರಿವು. ಈ ರೀತಿಯ ಅಭ್ಯಾಸ ಮುಂದುವರಿಯುತ್ತಿದ್ದಂತೆ ಕಾಲಾನಂತರದಲ್ಲಿ ಆಸೆಗಳು ಮತ್ತು ಆಂತರಿಕ ಪ್ರವೃತ್ತಿಗಳು ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಮತ್ತು ಮನಸ್ಸು ಹೃದಯದಲ್ಲಿ, ಅದರ ಮೂಲವಾದ ಆತ್ಮದಲ್ಲಿ ನೆಲೆಗೊಳ್ಳುತ್ತದೆ. As the practice progresses, turn attention to the thinker and ask who is thinking or to whom this thought has arisen. This is not a forceful effort. It is steady attention, awareness. Over time, desires and inner tendencies lose strength and the mind rests in the heart, its source, the self. ಸಾಧನೆಯಲ್ಲಿ ಮೊದಮೊದಲು ಪರಿಶ್ರಮದ ಅವಶ್ಯಕತೆ ಇದೆ. ನಾನು ಯಾರು ಎಂದು ಕೇಳಿಕೊಳ್ಳುತ್ತಾ ಪುನಃ ಪುನಃ ಅಂತರ್ಮುಖರಾಗುತ್ತಿರಬೇಕು. ನಾನು ಯಾರು ಎಂದು ಕೇಳಿಕೊಳ್ಳುತ್ತಾ ಪುನಃ ಪುನಃ ಅಂತರ್ಮುಖರಾಗುತ್ತಿರಬೇಕು. ಆದರೆ ನೆನಪಿಡಿ, ಈ ಪರಿಶ್ರಮ ನಾನೆಂಬ ಆಲೋಚನಾ ರೂಪದಲ್ಲಿರುವ ಅಹಂಕಾರಕ್ಕೇ ವಿನಾ ಎಲ್ಲವನ್ನೂ ಮೀರಿದ ಆತ್ಮಕ್ಕಲ್ಲ, ನಿಮ್ಮ ನಿಜ ಸ್ವರೂಪಕ್ಕಲ್ಲ. ಆತ್ಮನಿಗೆ ಯಾವ ಶ್ರಮದ ಅವಶ್ಯಕತೆಯೂ ಇಲ್ಲ. ನಾನೆಂಬ ಅಹಂಕಾರ ಇಲ್ಲವಾದಾಗ ಎಲ್ಲ ಪರಿಶ್ರಮಗಳೂ ಕೊನೆಯಾಗುವುವು. ಅಲ್ಲಿಯವರೆಗೆ ತಪ್ಪದೆ ಅಭ್ಯಾಸ ಮಾಡುತ್ತಲೇ ಇರಿ. ಅಂತ್ಯದಲ್ಲಿ ಅಭ್ಯಾಸವೂ ಸಹ ಶುದ್ಧ ಮೌನದಲ್ಲಿ ಕರಗಿ ಹೋಗುತ್ತದೆ. In the beginning, effort is needed. One should repeatedly turn inward by asking, "Who am I?" One should repeatedly turn inward by asking, "Who am I?" But remember, this effort is for the ego thought and not for the self, not for yourself who transcends everything. The self needs no effort. When the ego dissolves, all efforts end. Until then, keep practicing without fail. Eventually, even the practice itself dissolves into absolute silence.
ನಾನು ಆತ್ಮ ಎಂದಂದುಕೊಳ್ಳುವುದೂ ಸಹ ಒಂದು ಆಲೋಚನೆಯಾಗುತ್ತದೆ. ಇದು ಆತ್ಮವಿಚಾರವಲ್ಲ. ಶಾಶ್ವತವಾಗಿರುವ ನಿಜ ಸ್ವರೂಪವನ್ನು ಪುನಃ ಪುನಃ ದೃಢೀಕರಿಸುವುದು ಬೇಕಿಲ್ಲ. ಹಾಗಾಗಿ ಎಲ್ಲ ಆಲೋಚನೆಗಳನ್ನು ಮತ್ತು ಪದಗಳನ್ನು ಮೀರಿ ಹೋಗಿ ಗಮನಿಸುವವನ ಮೂಲವನ್ನು ಪತ್ತೆ ಮಾಡುವುದು ಆತ್ಮವಿಚಾರವೇ ವಿನಾ ಯಾವುದೇ ವಿಚಾರವನ್ನು ಪುನರುಚ್ಚರಿಸುವುದಲ್ಲ. ಆಲೋಚನೆಗಳು ಮೂಡುವ ಮೊದಲು ಏನು ಇರುತ್ತದೋ ಅದೇ ಆಗಿರಿ. ಅದೇ ನಿಮ್ಮ ನಿಜವಾದ ಆತ್ಮಸ್ವರೂಪ. Saying I am the self is also just a thought. It is not self-inquiry. The true self does not need affirmation. Go beyond all thoughts and words. Self-inquiry is tracing the source of the observer and not repeating the ideas. Be what exists before thought arises. That is the self. ಅನುಭವ ಮಟ್ಟದಲ್ಲಿ ಆತ್ಮವಿಚಾರ ಸಫಲವಾದಾಗ ನಾನೆಂಬ ಅಹಂಕಾರದ ಆಲೋಚನೆ ತಾನೇ ತಾನಾಗಿ ಕಣ್ಮರೆಯಾಗುತ್ತದೆ. ಯಾವಾಗ ಅಹಂಕಾರ ಅಳಿಯುತ್ತದೋ ಆಗ ಸ್ಪಷ್ಟವೂ ನಿಶ್ಚಲವೂ ಪ್ರಜ್ಞೆಯು ಸ್ವಯಂ ಪ್ರಕಾಶಿತವೂ ಸ್ವತಃಸಿದ್ಧವೂ ಮತ್ತು ನಿತ್ಯವೂ ಆದ ಆತ್ಮ ಒಂದೇ ಉಳಿಯುತ್ತದೆ. ನೀವೇ ಆಗಿರುವ ಆತ್ಮ ಎಂದೂ ಕಳೆದು ಹೋಗಿಲ್ಲ. ಅಜ್ಞಾನದಿಂದ ಅದು ಕೇವಲ ಗುಪ್ತವಾಗಿರುತ್ತದೆ ಅಷ್ಟೇ. ಅಜ್ಞಾನದ ಹೊದಿಕೆಯನ್ನು ಕಳಚಿದ ಕ್ಷಣವೇ ನೀವೇ ಆಗಿರುವ ಪರಿಶುದ್ಧವಾದ ಆತ್ಮ ಒಂದೇ ಬೆಳಗುತ್ತದೆ. When self-inquiry succeeds at the experiential level, the ego I thought automatically disappears. When the ego is gone, what remains is the self, clear, still, conscious, ever shining, ever evident, and always present. The self that you are was never lost. It was only hidden by ignorance. That is all. When the covering of ignorance is removed, only the self shines as you are. ನೀವು ನಿಮಗೆ ಕಳೆದು ಹೋಗುವುದು ಸಾಧ್ಯವೇ ಇಲ್ಲ. ಇದರ ಬಗ್ಗೆ ನಿಸ್ಸಂದೇಹವಾಗಿರಿ. ಒಂದು ವೇಳೆ ನೀವೇ ಆಗಿರುವ ಆತ್ಮ ನಿಮಗೆ ಕಳೆದು ಹೋಗಿದೆ ಎಂದೆನಿಸಿದರೆ ಅಹಂಕಾರ ಈ ರೀತಿ ಹೇಳುತ್ತಿದೆ ಎಂದು ತಿಳಿಯಿರಿ. ಹಾಗಾಗಿ ಈ ವಿಚಾರವನ್ನು ಸಂಪೂರ್ಣವಾಗಿ ಕಡೆಗಣಿಸಿ. ಆತ್ಮ ಬರುವಂಥದ್ದೂ ಅಲ್ಲ, ಹೋಗುವಂಥದ್ದೂ ಅಲ್ಲ. ಶಾಶ್ವತವಾಗಿರುವುದು ಕಳೆದು ಹೋಗುವುದು ಹೇಗೆ? ನಿಮ್ಮ ಗಮನವು ಜಗತ್ತಿನೆಡೆಗೆ ಹರಿದಾಗ ನಿಮಗೆ ನೀವು ಕಳೆದು ಹೋದ ಭಾವನೆ ಬರುವುದು. ಆದರೆ ಯಾವಾಗ ಗಮನವು ಅಂತರ್ಮುಖವಾಗುವುದೋ ಆಗ ನೀವು ಯಾವಾಗಲೂ ಇದ್ದೇ ಇರುವ ಸತ್ಯವೆಂಬುದು ಗೊತ್ತಾಗುವುದು. ಹಾಗಾಗಿ ಜಾಗೃತರಾಗಿದ್ದು ತನಿಖೆ ಮಾಡುತ್ತಲೇ ಇರಿ. ತನಿಖೆಯನ್ನು ಯಾವತ್ತೂ ಕೈಬಿಡದಿರಿ. ಇದಕ್ಕಾಗಿ ನೀವೇನಾಗಿರುವಿರೋ ಅದೇ ಆಗಿರಿ. ಯು ಆರ್ ನೆವರ್ ಲಾಸ್ಟ್ ಟು ಯುವರ್ ಸೆಲ್ಫ್. Be sure about it. If you feel you have lost the self that you are again, know that it is only the ego speaking. Ignore it totally. The self does not come or go. How can you lose what is eternal? When your attention goes outward towards the world, you feel you are lost. But when attention turns inward, you see that the self was always there, was always present. Be awake and inquire. Don't give it up. For this, stay as you are.
ಅಧ್ಯಾತ್ಮದಲ್ಲಿ ಅನೇಕ ಮಾರ್ಗಗಳಿವೆ. ಕರ್ಮ, ಭಕ್ತಿ, ಜ್ಞಾನ. ಇವುಗಳಿಂದ ಅಹಂಕಾರ ಅಳಿಯಬೇಕು ಮತ್ತು ಅಂತಿಮವಾಗಿ ಆತ್ಮನೆಡೆಗೆ ಹಿಂತಿರುಗಬೇಕು. ಆತ್ಮವಿಚಾರ ಈ ನಿಟ್ಟಿನಲ್ಲಿ ನೇರವಾದ ಮಾರ್ಗವಾಗಿದೆ. ಇದು ಪೂಜೆಯಲ್ಲ, ಕರ್ಮವಲ್ಲ, ಆಲೋಚನೆಯೂ ಅಲ್ಲ. ಬದಲಿಗೆ ನೀವು ನಿಜವಾಗಿಯೂ ಏನಾಗಿರುವಿರೋ ಅದರ ದರ್ಶನವನ್ನು ಸ್ಪಷ್ಟವಾಗಿ ಮಾಡುವುದು. ಸರಳವಾಗಿ ನಾನು ಯಾರು ಎಂಬುದಾಗಿ ಕೇಳಿಕೊಳ್ಳುವ ಪ್ರಶ್ನೆಯೇ ನಿಮ್ಮನ್ನು ನೇರವಾಗಿ ನಿಮ್ಮ ಶಾಶ್ವತವಾದ ಸ್ವರೂಪದಲ್ಲಿ ನಿಲ್ಲಿಸಿಬಿಡುವುದು. ಇದಿಷ್ಟನ್ನೇ ನಿಷ್ಠೆಯಿಂದ, ಶ್ರದ್ಧೆಯಿಂದ ಅಭ್ಯಾಸ ಮಾಡಿದಲ್ಲಿ ಇದಿಷ್ಟೇ ನಿಮ್ಮ ಉದ್ಧಾರಕ್ಕೆ ಸಾಕಾಗುತ್ತದೆ. ದೇರ್ ಆರ್ ಮೆನಿ ಪಾತ್ಸ್, ಭಕ್ತಿ, ಕರ್ಮ, ಜ್ಞಾನ, ಬಟ್ ಆಲ್ ಶುಡ್ ಡಿಸಾಲ್ವ್ ದಿ ಈಗೋ and ultimately return to the self. However, self-inquiry is the direct path. It is not worship, not action or thought, but clearly seeing what you truly are. Simply asking, "Who am I?" leads straight to the eternal truth that you eternally are. If done sincerely, it is enough for your salvation and realization. ಈಗ ಮಾಡುವ ಅಭ್ಯಾಸದ ಬೇರು ನಾನು ಯಾರು ಎಂಬ ಅಂತರ್ಪ್ರಶ್ನೆಯಲ್ಲಿದೆ. ಈ ಪ್ರಶ್ನೆ ಒಂದು ಆಲೋಚನೆಯಲ್ಲ, ಬದಲಿಗೆ ನಿಮ್ಮ ನಿಜ ಸ್ವರೂಪದೆಡೆಗೆ ತೋರಿಸುವ ದಿಕ್ಸೂಚಿಯಾಗಿದೆ. ಹಾಗಾಗಿ ಸಾಧನೆಯ ಪ್ರತಿ ಹಂತವನ್ನು ನಿಧಾನವಾಗಿ ತಾಳ್ಮೆ ಮತ್ತು ಪ್ರಾಮಾಣಿಕತೆಯಿಂದ ಅಭ್ಯಾಸ ಮಾಡುತ್ತಾ ಹೋಗಿ. ದಿಸ್ ಪ್ರಾಕ್ಟೀಸ್ ಈಸ್ ರೂಟೆಡ್ ಇನ್ ದಿ ಕ್ವೆಶ್ಚನ್, "Who am I?" not as a thought to be answered, but as a pointer to your true nature. Follow these steps slowly with patience and sincerity. ನಿಧಾನವಾಗಿ ನಿಮ್ಮ ಗಮನವನ್ನು ಒಳಗೆ ತಿರುಗಿಸಿ. ಹೊರಗೆ ಹರಿಯುವ ಗಮನವನ್ನು ಮೃದುವಾಗಿ ಒಳಗೆ ತಿರುಗಿಸಿ ನಾನು ಎಂಬ ಭಾವನೆಯ ಮೇಲಿಟ್ಟು ನಿಮ್ಮ ಇರುವಿಕೆಯನ್ನು ಫೀಲ್ ಮಾಡಿ. ಆಲೋಚನೆ ಅಥವಾ ಮನಕಲ್ಪನೆಗಳ ಕಡೆಗೆ ಗಮನವನ್ನಿಡದೆ ನಿಧಾನವಾಗಿ ನಾನು ಇರುವೆನು ಎಂಬ ಅರಿವಿನ ಮೇಲೆ ಗಮನವನ್ನಿಡಿ. ನಾನು ಎಂಬುದು ನಿಮ್ಮ ಹೆಸರಲ್ಲ, ನಿಮ್ಮ ಪಾತ್ರವಲ್ಲ, ದೇಹವಂತೂ ಅಲ್ಲವೇ ಅಲ್ಲ. ನಾನು ಎಂಬುದು ಇವೆಲ್ಲವನ್ನೂ ತಿಳಿಯಬಲ್ಲ ಶುದ್ಧ ಅರಿವಾಗಿದೆ. ನಾನು ಎಂದಂದ ಕ್ಷಣವೇ ಇದ್ದೇನೆ ಎಂಬುದಾಗಿ ತನ್ನಷ್ಟಕ್ಕೆ ತಾನೇ ಅನ್ನಿಸಿಬಿಡುತ್ತದೆ. ಇದ್ದೇನೆ ಎಂಬ ಭಾವದ ಮೇಲೆ ಪೂರ್ಣ ಗಮನವನ್ನಿಡಿ. Turn attention inward. Shift your focus from the outer world to the inner sense of I, the feeling of being. You are not looking for a thought or image, but the silent sense of I am. This I is not your name, role or body. It is the awareness that knows all this. The very moment you say to yourself I, you feel existence immediately.
Focus fully on the feeling of existence, your being. ನಾನು ಎಂಬುದಾಗಿ ಅಂದುಕೊಂಡು ಇದ್ದೇನೆ ಎಂಬ ಭಾವದಲ್ಲಿ ಮೌನವಾಗಿ ನಿಲ್ಲಿ. ಫೀಲ್ ಐ and feel existence. Be silent. ನಾನು ಇದ್ದೇನೆ ಮೌನವಾಗಿ. I exist. Be silent. ಆಲೋಚನೆಗಳು ಎದ್ದಾಗ ಪ್ರಶ್ನಿಸಿಕೊಳ್ಳಿ, ಈ ಆಲೋಚನೆ ಬಂದಿರುವುದು ಯಾರಿಗೆ ಎಂಬುದಾಗಿ. ನನಗೆ ಎಂಬ ಉತ್ತರ ಸಹಜವಾಗಿಯೇ ಬರುವುದು. ಆಗ ಪುನಃ ಪ್ರಶ್ನಿಸಿಕೊಳ್ಳಿ, ನನಗೆ ಎಂಬುದಾಗಿ ಅಂದುಕೊಳ್ಳುವವರು ಯಾರು? ನಾನು ಎಂಬುದಾಗಿ ಉತ್ತರ ಬಂದೇ ಬರುತ್ತದೆ. ಆಗ ಪುನಃ ಕೇಳಿಕೊಳ್ಳಿ, ನಾನು ಯಾರು ಎಂಬುದಾಗಿ. ಇದಕ್ಕೆ ಉತ್ತರವನ್ನು ಪದಗಳಲ್ಲಿ ಕೊಡಲು ಪ್ರಯತ್ನಿಸದೆ ಮೌನದ ಅರಿವಿನೊಳಗೆ ಈ ಪ್ರಶ್ನೆಯು ಕರಗಿ ಹೋಗಲಿ. When a thought arises, gently ask, to whom has this thought come? To whom has this thought come? The answer will be, to me. Then ask, who is saying to me? I am is the answer that pops up. Then ask again, who am I? Don't answer with words. Let the question dissolve into silent awareness. ನಾನೆಂಬ ಭಾವದಲ್ಲಿ ದೃಢವಾಗಿ ಎಲ್ಲ ಆಲೋಚನೆಗಳನ್ನು ಕೈಬಿಟ್ಟು ನಾನೆಂಬ ಅರಿವಿನಲ್ಲಿ ವಿಶ್ರಮಿಸಿ. ಒಂದು ವೇಳೆ ಆಲೋಚನೆಗಳು ಬಂದರೆ ಈ ಆಲೋಚನೆ ಯಾರಿಗೆ ಬರುತ್ತದೆ ಎಂದು ವಿಚಾರಿಸುತ್ತಾ ಪುನಃ ನಾನೆಂಬ ಭಾವಕ್ಕೆ ವಾಪಸು ಬನ್ನಿ. Stay with the feeling of I. Let go of all other thoughts and rest in the sense of I, the pure feeling of being. If thoughts arise again, repeat, to whom has this thought come? Then return to the feeling of I. ನಾನು ಸುಮ್ಮನಿರಿ. I. Be silent. ನಾನು ಸುಮ್ಮನಿರಿ. I. Be silent. ಮನಸ್ಸು ನಾನೆಂಬ ಹೃದಯದ ಅಂತರಾಳದೊಳಗೆ ಇಳಿಯಲಿ. ನಾನೆಂಬ ಅರಿವಿನಲ್ಲಿ ದೃಢವಾಗುತ್ತಾ ಹೋದಾಗ ಮನಸ್ಸು ಸ್ತಬ್ಧವಾಗುತ್ತಾ ಹೋಗುವುದು. ಮೌನದ ಕೇಂದ್ರದ ಅಂತರಾಳದೊಳಗೆ ಇಳಿದಂತಾಗುವುದು. ಇದೇ ಎಲ್ಲದಕ್ಕೂ ಮೂಲವಾದ ಅಂತರ್ಹೃದಯ. ಇಲ್ಲಿ ನೀವು ಏನಾಗಿರುವಿರೋ ಅದೇ ಆಗಿ ಸುಮ್ಮನಿರುವಿರಿ. Let the mind sink into the heart of I am.
As you stay with the I, the mind begins to quiet down. It may feel like sinking inward into a silent center. This is the heart, the source. You are not trying to reach anywhere. You are simply being what you already are. ನಾನಿದ್ದೇನೆ ಎಂಬ ಅಂತರ್ಹೃದಯದೊಳಗೆ ವಿಶ್ರಮಿಸಿ ಮೌನವಾಗಿ. Rest in the silent heart of I am and be silent. ಆತ್ಮಸ್ವರೂಪವಾಗಿಯೇ ಇರಿ. ಆಲೋಚನೆಗಳನ್ನು ಹಿಂಬಾಲಿಸುವುದನ್ನು ನಿಲ್ಲಿಸಿ, ಏನೇನೋ ಆಗಬೇಕೆಂಬ ಆಸೆಯನ್ನೂ ನಿಲ್ಲಿಸಿ, ಎಲ್ಲವನ್ನೂ ಗಮನಿಸಬಲ್ಲ ಮೌನ ಅರಿವಾಗಿರಿ. ಇದು ಕಾರ್ಯವಲ್ಲ, ಸುಮ್ಮನೆ ನೀವು ನೀವೇ ಆಗಿರುವಂಥದ್ದು. Remain as the self. Stop chasing thoughts. Stop trying to become anything. Just remain as the silent awareness that observes everything. This is not doing, it is being. ಸುಮ್ಮನಿರಿ, be silent. ಸುಮ್ಮನಿರಿ, be silent. ಒಂದು ವೇಳೆ ಗಮನ ಎಲ್ಲೆಲ್ಲಿಗೋ ಹೋದರೆ ಅದಕ್ಕಾಗಿ ಚಿಂತಿಸದೆ ಸಹನೆಯಿಂದ ಅದನ್ನು ಪುನಃ ನಾನು ಎಂಬ ಅರಿವಿಗೆ ತೆಗೆದುಕೊಂಡು ಬನ್ನಿ. ಮೌನಕ್ಕಾಗಿ ಮೌನವನ್ನು ಬಲಾತ್ಕರಿಸದಿರಿ. ಸ್ವಸ್ವರೂಪ ಅನುಭವವಲ್ಲ, ಅದೇ ನೀವಾಗಿರುವಂಥದ್ದು. ಇದರ ಸ್ವಭಾವವೇ ಮೌನ. ಇದು ತಾನೇ ತಾನಾಗಿ ಬೆಳಗುವಂಥದ್ದು. ಹಾಗಾಗಿ ಮೌನಕ್ಕಾಗಿ ಬಲಾತ್ಕರಿಸದೆ ಸುಮ್ಮನಿರಿ. ತಾಳ್ಮೆಯಿಂದ ಇದ್ದಂತೆ ಸಾಧನೆ ಆಳವಾಗುತ್ತದೆ. Don't worry if the attention wanders. Gently bring it back each time to the feeling of I. Don't try to force silence. Let it come naturally. Don't look for visions or experiences. The self is not an experience. It is what you are. Be patient. The practice deepens over time. ಸುಮ್ಮನಿರಿ, be silent. ಸುಮ್ಮನಿರಿ, be silent. ಸುಮ್ಮನಿರಿ, be silent. ಸುಮ್ಮನಿರಿ, be silent. ಸುಮ್ಮನಿರಿ, be silent.
ಸುಮ್ಮನಿರಿ. ಬಿ ಸೈಲೆಂಟ್. ಆತ್ಮಾವಲೋಕನ ಅಭ್ಯಾಸದ ಸಾರಾಂಶ. ದಿ ಸಮ್ಮರಿ ಆಫ್ ಸೆಲ್ಫ್ ಇನ್ಕ್ವೈರಿ. ಆತ್ಮಾವಲೋಕನಕ್ಕಾಗಿ ನಿಶ್ಚಲರಾಗಿದ್ದು ಗಮನವನ್ನು ಒಳಮುಖವಾಗಿ ತಿರುಗಿಸಿ, ಗಮನವನ್ನು ಇಂದ್ರಿಯಗಳಿಂದ ಹಿಂಪಡೆದು ಅದನ್ನು ನೀವೇ ಆಗಿರುವ ಅದರ ಮೂಲದಲ್ಲಿ ನಿಲ್ಲಿಸಿ. To practice self-inquiry, be still and turn attention inward. Withdraw attention from the senses and let it rest in the source that you are. ಆಲೋಚನೆಗಳು ಯಾರಿಗೆ ಹುಟ್ಟುತ್ತವೆ ಎಂಬ ಪ್ರಶ್ನೆಯೊಂದಿಗೆ ತನಿಖೆ ಪ್ರಾರಂಭಿಸಿ. ಸ್ವಾಭಾವಿಕವಾಗಿಯೇ ನನಗೆ ಎಂಬ ಉತ್ತರ ಬಂದೇ ಬರುತ್ತದೆ. ಆಗ ನಾನು ಯಾರು ಎಂಬುದಾಗಿ ಕೇಳಿಕೊಳ್ಳಿ. ನಾನು ಎಂಬುದನ್ನು ಅದರ ಶುದ್ಧ ಮೂಲವಾದ ಪ್ರಜ್ಞಾ ಅಸ್ತಿತ್ವಕ್ಕೆ ಹಿಂತಿರುಗಿಸಿ. ಬಿಗಿನ್ ಬೈ ಆಸ್ಕಿಂಗ್, ಟು ಹೂಮ್ ಡಸ್ ದಿ ಥಾಟ್ ಅರೈಸಸ್? ನ್ಯಾಚುರಲಿ ದಿ ಆನ್ಸರ್ ಈಸ್ ಟು ಮೀ. ದೆನ್ ಆಸ್ಕ್, who am I? Trace the I to its source, the heart, the abode of pure conscious existence. ನಾನು ಯಾರು ಎಂಬುದನ್ನು ಮಂತ್ರದ ತರಹ ಯಾಂತ್ರಿಕವಾಗಿ ಪುನರುಚ್ಚರಿಸದಿರಿ. Don't repeat who am I like a mantra mechanically. ಆಲೋಚನೆಗಳು ಬರಲಿ, ಅವುಗಳನ್ನು ಹಿಂಬಾಲಿಸದೆ ಆಲೋಚಿಸುವವರು ಯಾರು ಎಂದು ಪ್ರಶ್ನಿಸಿಕೊಳ್ಳಿ. ತನಿಖೆ ಮಾನಸಿಕ ವ್ಯಾಯಾಮವಲ್ಲ, ಬದಲಿಗೆ ಶುದ್ಧ ಅರಿವಿನ ಗಮನವಾಗಿದೆ. ಲೆಟ್ ಥಾಟ್ಸ್ ಕಮ್ ಬಟ್ ಡೋಂಟ್ ಫಾಲೋ ದೆಮ್. ಇನ್ಸ್ಟೆಡ್ ಇನ್ಕ್ವೈರ್ ಹೂ ಈಸ್ ಥಿಂಕಿಂಗ್. Enquiry is not a mental exercise. It is pure attention of awareness. ಆಲೋಚನೆಗಳನ್ನು ಗಮನಿಸದೆ ಕೈಬಿಟ್ಟು ನಾನೆಂಬ ಭಾವನೆಗೆ ಮರಳಿರಿ. ಇದಕ್ಕಾಗಿ ಪುನಃ ಪುನಃ ಅಂತರ್ಮುಖರಾಗಿ. ಲೆಟ್ ದಿ ಥಾಟ್ ಡ್ರಾಪ್ and return to the feeling of I. For this, keep turning inward. ಅಂತ್ಯದಲ್ಲಿ ಆತ್ಮವೆಂಬ ಹೃದಯದೊಳಗೆ ಮನಸ್ಸು ಮುಳುಗಿ ಹೋಗುತ್ತದೆ. ಆಗ ಅಹಂಕಾರ ಅಳಿದು ಸ್ವರೂಪ ಒಂದೇ ಉಳಿಯುವುದು. Eventually, the mind will sink into the heart. Ego dissolves and only the self will remain. ಆಲೋಚನೆಗಳನ್ನು ನಾಶಪಡಿಸುವ ಅವಶ್ಯಕತೆ ಇಲ್ಲ, ಅವುಗಳನ್ನು ಅನುಸರಿಸದಿರಿ ಅಷ್ಟೇ. You don't need to destroy every thought, just to stop following them. ನಾನಿರುವೆನು ಎಂಬ ಶುದ್ಧ ಭಾವದಲ್ಲಿ ನಿಂತು ಉಳಿದೆಲ್ಲವನ್ನೂ ಕೈಬಿಡಿ. ಇದೇ ಆತ್ಮಾವಲೋಕನ ಅಥವಾ ಆತ್ಮವಿಚಾರ. ಹೋಲ್ಡ್ ಟು ದಿ ಪ್ಯೂರ್ ಸೆನ್ಸ್ ಆಫ್ ಬೀಯಿಂಗ್ and let everything else go. This is true self-inquiry. ಆತ್ಮ ಯಾವಾಗಲೂ ಇರುವಂಥದ್ದು. ಅಹಂಕಾರವನ್ನು ಅದರ ಮೂಲದೆಡೆಗೆ ಹಿಂತಿರುಗಿಸಿದಾಗ ಅದು ಕಣ್ಮರೆಯಾಗುತ್ತದೆ ಮತ್ತು ಆಗ ನಿಮ್ಮ ಪರಿಶುದ್ಧವಾದ ಸ್ವರೂಪ ಒಂದೇ
ತಾನೇ ತಾನಾಗಿ ಪ್ರಜ್ವಲಿಸುತ್ತದೆ. ದಿ ಸೆಲ್ಫ್ ಈಸ್ ಆಲ್ವೇಸ್ ಪ್ರೆಸೆಂಟ್. ವೆನ್ ದಿ ಈಗೋ ಈಸ್ ಟ್ರೇಸ್ಡ್ ಬ್ಯಾಕ್, ಇಟ್ ಡಿಸಿಪಿಯರ್ಸ್ and your true nature alone shines. ನಿಮ್ಮ ಶೋಧನೆ ದೃಢವಾಗಲಿ, ನಿಮ್ಮ ಮೌನ ಆಳವಾಗಲಿ, ನಿಮ್ಮ ಸ್ವರೂಪ ಸದಾ ಪ್ರಕಾಶಿಸುತ್ತಿರಲಿ. ಮೇ ಯುವರ್ ಇನ್ಕ್ವೈರಿ ಬಿ ಸ್ಟಡಿ, ಯುವರ್ ಸೈಲೆನ್ಸ್ ಡೀಪ್, and ಯುವರ್ ಸೆಲ್ಫ್ ಎವರ್ ಶೈನಿಂಗ್. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. ಬಿ ಹ್ಯಾಪಿ, ಬಿ ಬ್ಲಿಸ್ಫುಲ್, ಬಿ ಲಿಬರೇಟೆಡ್, ಬಿ ಲಿಬರೇಟೆಡ್, ಬಿ ಲಿಬರೇಟೆಡ್. ಓಂ ಶಾಂತಿ ಶಾಂತಿ ಶಾಂತಿ. शिवोऽहं 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 मनोबुद्ध्यहङ्कारचित्तानि नाहं, न च श्रोत्रजिह्वे न च घ्राणनेत्रे, न च व्योमभूमिर्न तेजो न वायुः, चिदानन्दरूप शिवोऽहं शिवोऽहं, चिदानन्दरूप शिवोऽहं 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 शिवोऽहं. न च प्राणसंज्ञो न वै पञ्चवायुः, न वा सप्तधातुर्न वा पञ्चकोशाः, न वाक्पाणिपादौ न चोपस्थपायुः, चिदानन्दरूप शिवोऽहं शिवोऽहं, चिदानन्दरूप शिवोऽहं 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 शिवोऽहं. न मे द्वेषरागौ न मे लोभमोहो, मदो नैव मे नैव मात्सर्यभावः, न धर्मो न चार्थो न कामो न मोक्षः, चिदानन्दरूप शिवोऽहं शिवोऽहं, चिदानन्दरूप शिवोऽहं 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 शिवोऽहं. न पुण्यं न पापं न सौख्यं न दुःखं, न मन्त्रो न तीर्थं न वेदा न यज्ञः, अहं भोजनं नैव भोज्यं न भोक्ता, चिदानन्दरूप शिवोऽहं शिवोऽहं, चिदानन्दरूप शिवोऽहं 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 शिवोऽहं. न मृत्युर्न शङ्का न मे जातिभेदः, पिता नैव मे नैव माता न जन्मः, न बन्धुर्न मित्रं गुरुर्नैव शिष्यः, चिदानन्दरूप शिवोऽहं शिवोऽहं
चिदानन्दरूप शिवोऽहं 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 शिवोऽहम् अहं निर्विकल्पो निराकाररूपो विभूत्वाच्च सर्वत्र सर्वेन्द्रियाणाम् न चासङ्गतं नैव मुक्तिर्न मेयः चिदानन्दरूप शिवोऽहं शिवोऽहं चिदानन्दरूप शिवोऽहं 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 शिवोऽहम् स्वस्तिः प्रजाभ्यां परिपालयन्तां न्यायेन मार्गेण महीमहीषाः स्थावरजङ्गमं शुभमस्तु नित्यं लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु ॐ शान्ति 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 नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः स्वानन्दामृततृप्ताय श्रीधराय नमो नमः श्रीधराय नमो नमः स्वानन्दामृततृप्ताय श्रीधराय नमो नमः श्रीधराय नमो नमः श्रीधराय नमो